ಅಪ್ಪನಿಗೆ ಯಕ್ಷಗಾನದ ಒಂದು ತಿಳುವಳಿಕೆ ಇತ್ತು. ವೇಷ ಮಾಡ್ತಾ ಇದ್ರು ಅವರು. ಒಂದ್ಸರಿ ದೇವಿ ಮಹಾತ್ಮೆ ಯಕ್ಷಗಾನಕ್ಕೆ ಹೋದ್ವಿ ಪಂಜದಲ್ಲಿ. ಅಮ್ಮನು ನಾನು ನೆಲದಲ್ಲಿ ಕೂತಿದ್ದೀವಿ, ಅಪ್ಪಂದು ದೇವೇಂದ್ರ. ಈ ದೇವಿ ಮಹಾತ್ಮೆಯಲ್ಲಿ ಯಕ್ಷಗಾನ ಶುರು ಆಗುವುದು ದೇವೇಂದ್ರನಿಂದ, ಕೊನೆ ಆಗುವುದು ದೇವೇಂದ್ರನಿಂದ. ಆದರೆ ಮಧ್ಯೆ ಇಡೀ ರಾತ್ರಿ ಕಥೆಯಲ್ಲಿ ದೇವೇಂದ್ರ ಒಂದು ಯುದ್ಧ ಕೂಡ ಗೆಲ್ಲುವುದಿಲ್ಲ. ಸೊ ವೇದಗಳಲ್ಲಿ ಅತ್ಯಂತ ಪೂಜಿಸಲ್ಪಟ್ಟಂಥ ಒಂದು ದೈವ ಇದ್ದರೆ ದೇವೇಂದ್ರ, ಯಾಕಂದರೆ ಅವ ಮಳೆ ತರ್ತಾನೆ ಇತ್ಯಾದಿಗಳು. ಅಂಥ ದೇವೇಂದ್ರ ಯಕ್ಷಗಾನದಲ್ಲಿ ಒಂದು ಯುದ್ಧ ಕೂಡ ಗೆಲ್ಲದೆ ಓಡುವುದೇ, ಯುದ್ಧ ಮಾಡೋದು ಓಡುದು, ಯುದ್ಧ ಮಾಡೋದು ಸೋಲುದು, ವಿಷ್ಣುನ ಹತ್ರ ಹೋಗುದು, ಶಿವನ ಹತ್ರ ಹೋಗುದು, ಹೋಗಿ ದಾರಿಲಿ ಬರುವಾಗ ನಮ್ಮ ಅಮ್ಮ ಒಂದು ಮಾತು ಹೇಳಿದರು, ನೋಡಿ ನೀವು ಇನ್ನು ಮುಂದೆ ದೇವೇಂದ್ರನ ವೇಷ ಮಾಡಬಾರ್ದು ಅಂತ. ಓಡುವುದೇ ಕೆಲಸ ರಾತ್ರಿಯಿಂದ ಬೆಳಿಗ್ಗೆವರೆಗೆ, ಒಂದು ಯುದ್ಧದಾರು ನೀವು ಗೆಲ್ತೀರಾ ಅಂತ. ನನಗೆ ಈಗ ಆಶ್ಚರ್ಯ ಆಗ್ತದೆ, ನನ್ನ ಅಮ್ಮ ಆ ದೇವೇಂದ್ರನ ಕ್ಯಾರೆಕ್ಟರ್ ಯಕ್ಷಗಾನದಲ್ಲಿ ಹೇಗೆ ಪುನರ್ಸೃಷ್ಟಿಯಾಗಿದೆ ಎಂಬುದನ್ನು ತನ್ನದೇ ಆದಂಥ ಒಂದು ದೃಷ್ಟಿಕೋನದಲ್ಲಿ ವಿವರಿಸಿದುಂಟಲ್ಲ, ಇದು ಬಹಳ ಅದ್ಭುತ ಇದೆ. ಅಂದರೆ ದೇವೇಂದ್ರ ಯಕ್ಷಗಾನಕ್ಕೆ ಬಂದಾಗ ತನ್ನ ಮೂಲ ಸ್ಥಾನವನ್ನು ಕಳ್ಕೊಂಡಿದ್ದಾನೆ, ಚ್ಯುತಿಗೊಂಡಿದ್ದಾನೆ. ಯಾಕಂದರೆ ವೈಷ್ಣವ ಧರ್ಮ ಬಂತು, ಶೈವ ಧರ್ಮ ಬಂತು. ಶೈವ ಧರ್ಮದಲ್ಲಿ ಶಿವನ ಹತ್ರ ಹೋಗ್ಬೇಕವ, ವೈಷ್ಣವ ಕಥೆಗಳಲ್ಲಿ ಅವ ವಿಷ್ಣುವಿನ ಹತ್ರ ಹೋಗಬೇಕು. ಅವನಿಗೆ ಅವನದೇ ಆದಂಥ ಶಕ್ತಿ ಇದೆ.